ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ ಅನ್ನೋ ಗಾದೆ ಮಾತು ಬಹಳ ಹಳೇದಾಗೋಯ್ತು. ಹೊಸ ಯಾವ್ದಾರಿದ್ರೆ ಹುಡುಕ್ಬೇಕು. ಬಿಕಾಸ್ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಯಾರೇ ಎಚ್ಚರಿಸಿದ್ರು ಪೊಲೀಸರು ಬದಲಾದಂಗೆ ಕಾಣ್ತಾ ಇಲ್ಲ. ಮತ್ತೊಂದು ದರೋಡೆ ಪ್ರಕರಣದಲ್ಲಿ ಕಾನ್ಸ್ಟೇಬಲ್ ಒಬ್ಬರ ಬಂಧನ ಆಗಿರುವಂತ ವಿಚಾರ. ಹಾವೇರಿ ಜಿಲ್ಲೆ ಹಿರೇಕೆರೂರು ಠಾಣೆಯ ಕಾನ್ಸ್ಟೇಬಲ್ ಪ್ರದೀಪ್ ನಾಯಕ್ ದರೋಡೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು. ಹಿರೇಕೆರೂರು ಬಳಿಯ ನಿಡೆನೇಗಿಲು ಗ್ರಾಮದಲ್ಲಿ ಮನೆ ದರೋಡೆ ಪ್ರಕರಣ ಇದು. 5 ಲಕ್ಷ ರೂಪಾಯಿ ಹಣ, 90 ಗ್ರಾಂ ಚಿನ್ನಾಭರಣ, ಅರ್ಧ ಕೆಜಿ ಬೆಳ್ಳಿ ವಸ್ತುಗಳ ರಾಬರಿ ಆಗಿತ್ತು. ನಗದು ಸೇರಿದಂತೆ ಒಟ್ಟು 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ದರೋಡೆ ಆಗಿತ್ತು. ಮನೆ ಬಾಗಿಲು ಮುರಿದು ಚಾಕು ಹಿಡಿದು ಬೆದರಿಸಿ ಈ ಕೃತ್ಯವನ್ನು ಎಸಗಿದ್ದಾರೆ ಆರೋಪಿಗಳು. ಆರೋಪಿಗಳ ಬಂಧನ ಸಂದರ್ಭ ಕಾನ್ಸ್ಟೇಬಲ್ ಇದರಲ್ಲಿ ಕೈವಾಡ ಹೊಂದಿರೋದು ಬಯಲಿಗೆ ಬಂದಿದೆ. ಕಾನ್ಸ್ಟೇಬಲ್ ಪ್ರದೀಪ್ರನ್ನ ಸದ್ಯ ಬಂಧಿಸಿ ಪೊಲೀಸರು ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ. ಕಳ್ಳರನ್ನ ಹಿಡಿಬೇಕಾದಂತ ಪೊಲೀಸರೇ ಕಳ್ಳತನಕ್ಕೆ ಸಾಥ್ ಕೊಟ್ಟು ಹಿಂದೆ ನಿಂತು ಮಾಸ್ಟರ್ ಮೈಂಡ್ ರೀತಿ ಕೆಲಸ ಮಾಡಿರೋದು. ಆ ಆರೋಪಿ ಕಾನ್ಸ್ಟೇಬಲ್ನ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಮನೆಯ ದರೋಡೆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರೋದು. ಒಟ್ಟು 20 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳನ್ನು ದರೋಡೆ ಮಾಡಿದ್ದಾರೆ. ಆ್ಯಂಡ್ ಈ ಆರೋಪಿಗಳ ಸೆರೆ ಹಿಡಿದಂತಹ ಪೊಲೀಸರಿಗೆ ಆಘಾತಕಾರಿ ಸುದ್ದಿ. ಅವರದ್ದೇ ಒಬ್ಬ ಸಿಬ್ಬಂದಿ ಈ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿ ಕಾರ್ಯವನ್ನು ನಿರ್ವಹಿಸಿರೋದು. ನೀನು ಅತ್ತಂಗೆ ಮಾಡು, ನಾನು ಹೊಡೆದಂಗೆ ಮಾಡ್ತೀನಿ ಅನ್ನೋ ಥರ ಇದು. ಕಳ್ತನ ಮಾಡು, ನಾನು ಹಿಂದೆನೇ ನಿಂತ್ಕೊಂಡು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಕಾಣುತ್ತೆ ಈ ಪ್ರದೀಪ್ ನಾಯಕ್. ಸದ್ಯ ಹಿ ಈಸ್ ಬಿಹೈಂಡ್ ಬಾರ್ಸ್. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಳೆ ನಿಡೆನೇಗಿಲು ಗ್ರಾಮ. ಅಂದ್ರೆ ತೋಟದಲ್ಲಿ ಮನೆ ಹೋದಂದ್ರೆ ಅಕ್ಕಪಕ್ಕ ಯಾವುದೇ ಮನೆಗಳು ಇಲ್ಲ. ಅಂದ್ರೆ ಸುಮಾರು 1 ಕಿಲೋಮೀಟರ್ ತನ ಯಾವುದೇ ಮನೆಗಳಿಲ್ಲ. ಸುಮಾರು 1ನೇ ತಿಂಗಳು ಅಂದ್ರೆ ಜನವರಿ 19ನೇ ತಾರೀಕು 2026 ಈ ವರ್ಷ ನಡೆದಿರ್ತಕ್ಕಂಥ ಘಟನೆ ಏನಂತ ಅಂದ್ರೆ, ಸುಮಾರು 11:15ಕ್ಕೆ 5 ಜನ ಡಕಾಯಿತರು ಕಳ್ಳರು ಬಂದ್ಬಿಟ್ಟು ಈ ಫ್ರಂಟ್ ಡೋರ್ ಏನಿದೆಯಲ್ಲ ಅದನ್ನ ಲಾಕ್ ಮಾಡ್ಬಿಟ್ಟು ಹಿಂದ್ಗಡೆ 19ನೇ ತಾರೀಕು ರಾತ್ರಿ ಮನೆಯಲ್ಲಿ ಒಂದು 11:15 ಸುಮಾರು ಮನೆಯಲ್ಲಿ ಜನ ಇರುವಾಗನೇ ಮನೆಗೆ ಬಂದು ಮುಂದಿನ ಬಾಗಿಲಿಗೆ ಚಿಲ್ಕ ಹಾಕ್ಬಿಟ್ಟು ಹಿಂದಿನ ಬಾಗಿಲಿಗೆ ಹೋಗಿ ಒಂದು ಜಂಬಿಟ್ಟಿಗೆಯನ್ನ ತಗೊಂಡು ಡೋರಿಗೆ ಹೊಡೆದು ಅದನ್ನ ಡೋರ್ ಓಪನ್ ಆಗುತ್ತೆ. ಒಳಗಡೆ ಒಂದು 4-5 ಜನ ಪ್ರವೇಶ ಮಾಡಿ ಅವ್ರಿಗೆ ಹೆದರಿಸ್ಬಿಟ್ಟು, ಚಾಕು ತೋರಿಸಿ ಹೆದರಿಸ್ಬಿಟ್ಟು ಮನೆಯಲ್ಲಿ ಇರ್ತಕ್ಕಂತ ಒಂದು 40 ಗ್ರಾಂ ಬಂಗಾರ, 5 ಲಕ್ಷ ರೂಪಾಯಿ ಮತ್ತೆ 244 ಗ್ರಾಂ ಬೆಳ್ಳಿ ಆಭರಣವನ್ನ ತಗೊಂಡು ಹೋಗಿದ್ದಾರೆ ಅಂತ ಮಲ್ಲನಗೌಡ ಅನ್ನೋರು ನಮ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಹಿರೇಕೆರೂರು ತಾಲೂಕಲ್ಲೇ ಒಂದು ಹಳ್ಳಿ ಹತ್ರ ಮತ್ತೆ ಸಂಶಯಾಸ್ಪದವಾಗಿ ವೀರೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಪೊಲೀಸರೇ ಕಳ್ತನದಲ್ಲಿ ಭಾಗಿಯಾಗಿರೋದು ವೆರಿ ಸ್ಯಾಡ್. ಇದ್ರ ಜೊತೆಲಿ ಬಹಳ ಚೆನ್ನಾಗಿ ಪ್ರೀ ಪ್ಲಾನ್ ಮಾಡಿದ್ರು ಅಂತ ಕಾಣುತ್ತೆ. ಖಂಡಿತ ಪ್ರಜ್ವಲ್, ಏನಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳು ಸಾಕಷ್ಟು ಆಗಿದಾವಂತೆ. ಅದರಲ್ಲಿ ಇದೊಂದು ಮತ್ತೊಂದು ಸೇರ್ಪಡೆ ಆಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಸಬ್ ಜೈಲರ್ ಒಬ್ರು ಕೂಡ ಕಳ್ಳತನದ ಆರೋಪಿಗಳ ಜೊತೆ ಸೇರ್ಕೊಂಡು ಕಳ್ಳತನ ಮಾಡಿಕೊಂಡು ಇಂಥ ರಾಬರಿಯಲ್ಲಿ ಪ್ರಕರಣವನ್ನ ಹತ್ಯೆ ಮಾಡಿದ್ರು. ವ್ಯಕ್ತಿನ ಹತ್ಯೆ ಮಾಡಿದಂತ ಕಳೆದ 1 ವರ್ಷದ ನಂತರ ಆ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ರು. ಅದಾದ ಬಳಿಕ ಸಾಕಷ್ಟು ರಾಜ್ಯದಲ್ಲಿ ಸಂಚಲನವಾಗಿತ್ತು. ಪೊಲೀಸರು ಪದೇ ದರೋಡೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಉದಾಹರಣೆಗಳು ಮತ್ತೆ ಸಹಜವಾಗಿ ಸಿಗ್ತಾ ಇದ್ವು ಸಾಕ್ಷಿಗಳು. ಬಟ್ ಅದಾದ ನಂತರ ಕೂಡ ಪೊಲೀಸರು ಎಚ್ಚೆತ್ಕೊಂಡು ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಹಾವೇರಿಯ ಜಿಲ್ಲೆಯಲ್ಲಿ ಮತ್ತೊಬ್ಬ ಪೊಲೀಸ್ ಪೇದೆ ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಇದೀಗ ಕೈ ಹಾಕಿರುವಂತದ್ದು. ಅದರಲ್ಲೂ ಕೂಡ ತನ್ನ ಹೆಂಡತಿಯ ತವರೂರಿನಲ್ಲಿ ಇಂಥ ಒಂದು ಪ್ರಕರಣಕ್ಕೆ ಕೈ ಹಾಕಿದ್ದು ನಿಜಕ್ಕೂ ನಾಚಿಕೆ ಇಡುತ್ತಂತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೊಲೀಸರೇ ಈ ರೀತಿಯಾದಂತಹ ದುರ್ವರ್ತನೆ ತೋರಿದಾಗ ಸಾಮಾನ್ಯ ಜನರ ಪರಿಸ್ಥಿತಿ ಯಾವ ರೀತಿ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ಈ ಒಂದು ಘಟನೆ ನೋಡಿದ್ರೆ ತಿಳಿಯುತ್ತೆ. ಯಾಕಂದ್ರೆ ಕಳ್ಳರನ್ನ ಇಳಿಬೇಕಾದಂತ ಪೊಲೀಸರೇ ದರೋಡೆಗೆ ಇಳಿದ್ರೆ ಸಾರ್ವಜನಿಕರ ಯಾರ ಮೇಲೆ ನಂಬಿಕೆ ಇಡಬೇಕು ಅನ್ನೋದು ಕೂಡ ಇದೀಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ನಮ್ಮ ಸುತ್ತಲೂ ಕಾವಲುಗಾರ ಆಗಿ ಪೊಲೀಸರು ಕಾಯ್ತಾ ಇರ್ತಾರೆ. ನಮ್ಮ ದಿನನಿತ್ಯ ಎಲ್ಲಾ ಮನೆ ಸುರಕ್ಷಿತವಾಗಿರುತ್ತೆ ಅನ್ನೋ ಒಂದು ಫೈನ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.